ಸ್ನೇಹಿತರೆ, ನನ್ನ ಬದುಕಿನಲ್ಲಿ ಹಲವಾರು IPS ಅಧಿಕಾರಿಗಳನ್ನು ದೂರದರ್ಶನಕ್ಕಾಗಿ ಸಂದರ್ಶನ ಮಾಡಿದ್ದೇನೆ. ಆದರೆ ಒಬ್ಬ IPS ಅಧಿಕಾರಿ ನನ್ನ ಬದುಕಿನಲ್ಲಿ ಸುಮಾರು 20 ವರ್ಷಗಳಿಂದ ಅವರು ಬೇರೆ ಬೇರೆ ಇಲಾಖೆಯಲ್ಲಿದ್ದರೂ ಒಂದು ರೀತಿ ಆತ್ಮೀಯತೆಯನ್ನು ಬೆಳೆಸ್ಕೊಂಡವರು ಅಥವಾ ನನ್ನ ಜೊತೆ ವಿಶ್ವಾಸವನ್ನು ಇಟ್ಕೊಂಡವರು ಅಂದರೆ ಅದು KVR ಟ್ಯಾಗೂರ್ ಅವರು. KVR ಟ್ಯಾಗೂರ್ ಅವರು ವಿವಿಧ ಇಲಾಖೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಟ್ರಾಫಿಕ್ ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರಿಗಾಗಿದ್ದರು. ಅಷ್ಟೇ ಅಲ್ಲ, ಯೂತ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ನ ಕಮಿಷನರ್ ಆಗಿದ್ದರು. ಅದರ ಆಚೆಗೆ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದರು. ಈಗಲೂ ಕೂಡ ಸುಚಿತ್ರಾ ಸಿನಿಮಾ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. KVR ಟ್ಯಾಗೂರ್ ಅವ್ರ ಜೊತೆ ಇತ್ತೀಚೆಗೆ ನಾನು ಬೆಳಗಾಂಗೆ ಹೋಗಿದ್ದೆ. ಆ ಬೆಳಗಾಂಗೆ ಹೋದ ಸಂದರ್ಭದಲ್ಲಿ ಅವರ ಬದುಕಿನ ಹಲವು ಪುಟಗಳನ್ನು ತೆರೆದಿಟ್ಟಿದ್ರು. ನಾನು ಅದಕ್ಕೆ ಹೇಳಿದ್ದೇನೆ, ಅಷ್ಟೆಲ್ಲ ದೀರ್ಘವಾಗಿ ಬೇಕಾದ್ರೆ ಒಂದು ಗ್ರಂಥ ಬರೀರಿ ಸರ್ ಅಂತ ಹೇಳಿದ್ದೇನೆ. ಆದರೆ ನಮ್ಮ ವಿಡಿಯೋಗೆ ಪುಟ್ಟದಾಗಿ ಟರ್ನಿಂಗ್ ಪಾಯಿಂಟ್, ನಮ್ಮ ಲೈಫಲ್ಲಿ ಬರುವಂತಹ ಟರ್ನಿಂಗ್ ಪಾಯಿಂಟ್ಗಳು ಹೇಗೆ ಕಾರಣ ಆಗುತ್ತೆ, ಆ ಟರ್ನಿಂಗ್ ಪಾಯಿಂಟ್ ತಮ್ಮ ಬದುಕಿನಲ್ಲಿ ಹೇಗಾಯಿತು ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಬದುಕದಲ್ಲಿ ಮೊದಲೆಯ ಟರ್ನಿಂಗ್ ಪಾಯಿಂಟ್ ಆಗ್ತಕ್ಕಂಥದ್ದು ನಾವು ಹುಟ್ಟಿದಾಗ, ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ ಅದು. ಆದರೆ ನಂತರ ಆಗ್ತಕ್ಕಂಥ ಟರ್ನಿಂಗ್ ಪಾಯಿಂಟ್ಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ನೀವು ವಿದ್ಯಾಭ್ಯಾಸ ಮಾಡುವಾಗ ನಿಮ್ಮ ದಿಕ್ಕು ಬದಲಾಯಿಸುತ್ತೆ. ಯಾವ ದಿಕ್ಕಿಗೆ ಬದಲಾಯಿಸ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಮಾರ್ಗದಲ್ಲಿ ಮುಂದೆ ಹೋಗ್ತೀಯ ಅಂತಕ್ಕಂಥದ್ದು ಮುಖ್ಯವಾಗ್ತದೆ. ಆ ದೃಷ್ಟಿಯಲ್ಲಿ ನಾನು ಮಿಡ್ಲ್ ಸ್ಕೂಲ್ನಲ್ಲಿ ಓದ್ತಿರ್ಬೇಕಾಗಿದ್ದರೆ ಒಂದು ಸಾರಿ ನನ್ನನ್ನು ಬಲವಂತ ಮಾಡಿ ಒಬ್ಬರು ರಾಮಚಂದ್ರ ಭಟ್ ಅಂತ ಮೇಷ್ಟ್ರು ಅಲ್ಲಿ ಪಾಠ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ ನನಗೆ ಪಾಠ ಮಾಡೋಕ್ಕೆ ಬರೋಲ್ಲ, ಹಾಗಾದರೆ ಡಿಬೇಟಿಗೆ ಹೆಸರು ಕೂಡ ಪಾಠ ಮಾಡ್ಬೋದು ಅಂತ ಹೇಳಿದ್ರು. ಸರಿ, ಡಿಬೇಟಿಗೆ ಹೆಸರು ಕೊಟ್ಟೆ. ಡಿಬೇಟ್ನಲ್ಲಿ ನನ್ನ ಫಸ್ಟ್ ಟೈಮ್ ಇನ್ ದ ಲೈಫ್ ಅಕ್ಕಿಯಿಂದ ಬದುಕುವುದು ಅವಶ್ಯಕವೇ ಅಂತಕ್ಕಂಥದ್ದು, ಅಂದರೆ ಅನ್ನದಿಂದ ಬದುಕುವುದು ಅವಶ್ಯಕತೆ ಅಂತ. ಸೊ ಅದರ ಬಗ್ಗೆ ಪರ ವಿರೋಧ ಮಾತಾಡಬೇಕಾಗಿತ್ತು. ಅದು ನನ್ನ ಟರ್ನಿಂಗ್ ಪಾಯಿಂಟ್. ಏಕೆ ಅಂತ ಹೇಳಿದ್ರೆ, ಅಕ್ಕಿಯಿಂದ ಮಾತ್ರ ಬದುಕುವುದಲ್ಲ, ಹಕ್ಕಿಯಂತೆ ಹಾರಾಡುವುದು ಮುಖ್ಯ ಅಂತಕ್ಕಂಥದ್ದು ನನ್ನ ಒಂದು ವಾದ ಆಗಿತ್ತು. ಅದಕ್ಕೆ ನನಗೆ ಪ್ರೈಸ್ ಬಂದಿತ್ತು. ಅದು ಒಂದು ಟರ್ನಿಂಗ್ ಪಾಯಿಂಟ್. ನನ್ನ ವಿದ್ಯಾಭ್ಯಾಸ ಮುಗಿಸಿ ನಾನು ಪುನಃ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ ಪುನಃ ನಾನು ಊರಿಗೆ ಹೋಗಬೇಕು ಅಂತ ಬಲವಂತ ಬಂತು. ನಮ್ಮ ಮನೆಯವ್ರಿಗೆ, ನನ್ನ ತಂದೆ ತಾಯಿಗಳಿಂದ ಬಂತು. ನಾನು ಆಗ ಹೇಳಿದೆ, ಇಲ್ಲ ಸಾಧ್ಯವಿಲ್ಲ, ನಾನು ಮನೆಗೆ ಬರೋದಿಲ್ಲ. ಹಾಗಾದರೆ ಬರದೇ ಇದ್ದ ಹಾಗೆ ನಾನು ಏನು ಮಾಡಬೇಕು ಅಂದರೆ, ಅವರು ಕರೆಯತಕ್ಕಂಥದ್ದು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ ಅಂತ. ನಮ್ಮ ತಂದೆಯವರು ಕೂಡ ಅಲ್ಲಿ ಅವರು ಈ ಭಾರತದ ಅಂದರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರ್ತಕ್ಕಂಥ ಹೋರಾಟಗಾರರಾಗಿದ್ದರಿಂದ ಅವರು ನೀನೂ ಕೂಡ ಬಂದು ಸೇವೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಹೇಳಿದರು. ಆದರೆ ಆಗಾಗಲೇ ಆ ರಾಜಕೀಯ ಕ್ಷೇತ್ರ ಕೆಟ್ಟು ಹೋಗಿದ್ದರಿಂದ ನನ್ನ ದಿಕ್ಕಿನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬೇಕಾಗಿತ್ತು. ಆಗ ನನ್ನ ಸ್ನೇಹಿತ ಸಿಕ್ಕದ, ಅವನು IAS IPS ತಗೋ, ಅದು ನಿನ್ನ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ. ಆಗ ಎಕ್ಸಾಮ್ ತಗೊಂಡು ನಾನು ಬಹುಶಃ 3 ಸಾರಿ ಬರೀ IPS ಮಾತ್ರ ಕೇಳಿದ್ವಿ. ಯಾಕೆಂದರೆ NCCಯಲ್ಲಿ ನಾನು ರಿಪಬ್ಲಿಕ್ ಡೇ ಪೆರೇಡ್ನಲ್ಲಿ 68, 69ನಲ್ಲಿ ನಾನು ಸಿಲ್ವರ್ ಬೆಲ್ಟನ್ನು ತೆಗೆದುಕೊಂಡಿರ್ತಕ್ಕಂಥವನು. ಪ್ರೈಮ್ ಮಿನಿಸ್ಟರ್ ಸಿಲ್ವರ್ ಬೆಲ್ಟನ್, ನಂಬರ್ 1 ಪರ್ಸನ್ ಟು ಕಮಾಂಡ್ ದ ಎಂಟೈರ್ NCC ಬೆಟಾಲಿಯನ್ ಅವಾಗ. ಸೊ ಆ ಬ್ಯಾಕ್ಗ್ರೌಂಡ್ ಏನಿತ್ತು, ಆ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಟರ್ನಿಂಗ್ ಪಾಯಿಂಟ್ ನನಗೆ ಬೇಕಾಗಿರೋದು IPSಗೆ. ಸೊ IPS ಮಾತ್ರ ನಾನು ಬೇಕು ಅಂತ ಬರೆದಿದ್ದೆ. ನಾನು ಸೆಲೆಕ್ಷನ್ನೂ ಆಗಿದ್ದೆ ನಾನು. ಆದರೆ ನಮ್ಮ ತಂದೆಯವರು, ನೀನು ಎಲ್ಲೋ ಹೋಗಿ ಎಲ್ಲೋ ಸೇವೆ ಮಾಡೋದಕ್ಕಿಂತ ಹುಟ್ಟಿದ ನಾಡಿನ ಮರಿಬೇಡ, ನಿನಗೆಲ್ಲೋ ಹೋಗಿ ಅಧಿಕಾರ ತಗೊಂಡು ಈ ಹಿಂದಿನ ಜನ್ಮವನ್ನು ಮರಿಬೇಡ ಅಂತ ಹೇಳಿದ್ರು. ಅಂದರೆ ಅಧಿಕಾರದ ಮದ ಏರಿದ ಯಾರಿಗೂ ತಮ್ಮ ಪೂರ್ವ ಜನ್ಮ ಸ್ಮರಣೆ ಇರುವುದಿಲ್ಲ ಅಂತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ ಮಾತ್ರವಲ್ಲ, ಅವರ ನಂಬಿಕೆ ಆಗಿತ್ತು. ಆದ್ದರಿಂದ ನಾನು ಅಧಿಕಾರ ಬಯಸಿ ಬೇರೆ ಯಾವುದೇ ರಾಜ್ಯಕ್ಕೆ ಹೋಗಿ ಸೇವೆ ಮಾಡದೆ, ಸೇವೆ ಮಾಡೋ ಉದ್ದೇಶದಲ್ಲೇ ಕರ್ನಾಟಕದಲ್ಲಿ ನಾನು 3ನೇ ಬಾರಿ ಸೆಲೆಕ್ಷನ್ ಆದಾಗ ನಾನು ಇಲ್ಲಿ ಸೇರಿಕೊಂಡೆ. ಅದು ನಮ್ಮ ಸ್ಟೇಟ್ ಸರ್ವಿಸ್ ಸೆಲೆಕ್ಷನ್ ಆಗಿ. ಆಗ ಇರ್ತಕ್ಕಂಥ ಚಿರಂಜೀವಿ ಸಿಂಗ್ ಹೇಳಿದ್ರು, ನೀನು ಈ ರಾಜ್ಯದಲ್ಲೇ ನೀನು ಸೇವೆ ಮಾಡೋದಾದರೆ ನಿನಗೆ ಎಲ್ಲರಿಗಿಂತ ಮುಂಚೆ IPSಗೆ ನೀನು ಸೇರೋದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನೀನು ಭಾರತೀಯ ಸೇವೆಗೂ ಹೋದಾಗುತ್ತೆ, ರಾಜ್ಯಕ್ಕೂ ಸೇವೆ ಮಾಡೋದಾಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಅದನಂತರ ನನ್ನ ಟರ್ನಿಂಗ್ ಪಾಯಿಂಟ್ ಹಲವು ಭಾಗಗಳಲ್ಲಿ. ನಾನು ಇನ್ನೂ ತರಬೇತಿಯಲ್ಲಿದ್ದಾಗ ಪ್ರೊಬೇಷನರಾಗಿ ಹೋದಾಗ ಅಲ್ಲಿ ನಾವು ಸ್ವಾಮೀಜಿಯನ್ನು ಎದುರಿಸಬೇಕಾಯಿತು. ಬಹಳ ಪ್ರಚಂಡ ಸ್ವಾಮೀಜಿ, ಎಷ್ಟೋ ಜನರ ಮಾನವನ್ನು ಹರಣ ಮಾಡಿರ್ತಕ್ಕಂಥವನು, ಎಷ್ಟೋ ಜನರ ಪ್ರಾಣವನ್ನು ತೆಗೆದುಕೊಂಡಿರ್ತಕ್ಕಂಥವನು. ಆದರೂ ಬಹು ಪ್ರಖ್ಯಾತವಾಗಿರ್ತಕ್ಕಂಥ ಒಬ್ಬ ಸ್ವಾಮೀಜಿ. ಅವರ ಹೆಸರು ಅವಶ್ಯಕತೆ ಇಲ್ಲ. ಆದರೆ ಅವರು ಮಾಡಿಸಿರ್ತಕ್ಕಂಥ ಕೂನಿಯನ್ನು, ಆ ಮರ್ಡರ್ ಯಾವುದಿದೆ ಅದನ್ನು ಪತ್ತೆ ಮಾಡುವಾಗ ಅವರು ಅಪರಾಧಿ ಅಂತ ಗೊತ್ತಾಯಿತು. ಅವರ ಫಾಲೋಯರ್ಸು ಸುಮಾರು ಆಗಿನ ಕಾಲದಲ್ಲಿ 3 ಲಕ್ಷದ 4 ಲಕ್ಷ ಜನ ಇರ್ಬೋದು. ಆದರೆ ಅವರನ್ನು ನಾನು ಎದುರಿಸಿದಾಗ ಅಲ್ಲಿ ಆಗಿರ್ತಕ್ಕಂಥ ಮಾತುಕತೆಗಳಲ್ಲಿ ನಾನು ಒಂದು ಹೇಳಿರ್ತಕ್ಕಂಥದ್ದು, ನೀವು ಸ್ವಾಮೀಜಿ ಆಗಿರಲಿ ಏನೇ ಆಗಿರಲಿ, ಕೊಲೆ ನೀವು ಮಾಡಿಸಿದ್ದೀರಾ, ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂದಾಗ ನನ್ನ ಕಡೆ ಗುಂಡು ಹಾರಿಸಿದ್ರು ಅವರು. ಆದರೆ ಆ ಗುಂಡು ಹಾರಿಸುವ ಸಂದರ್ಭದಲ್ಲಿ ನಾನು ನನ್ನ ತರಬೇತಿಯಲ್ಲಿ ಪಡೆದಿರತಕ್ಕಂಥ ಒಂದು ಸಂದರ್ಭ ಏನಿತ್ತು ಅದು ನೆನಪು ಬಂತು. ಅಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಈ ವಿಚಲಿತ
ಮನೋಭಾವವನ್ನು ಉಳಬಾರ್ದು. ಆ ಮನೋಭಾವನೆ ಏನಿದೆ ಅದು ಬಹಳ ಪ್ರಚಲಿತವಾಗಿರಬೇಕು. ಅಂದರೆ ಆ ಸಂದರ್ಭಕ್ಕೆ ಅಗತ್ಯವಾಗಿರತಕ್ಕಂಥ ಒಂದು ಸಂಯಮ, ಆ ಸಂಯಮವೇ ನನಗೆ ಸಹಾಯವಾಯಿತು. ನಾನು ಕೂಡ ಗುಂಡು ಹಾರಿಸಿದಾಗ ಅವರ ಕಿವಿ ಕತ್ತರಿಸೋಯ್ತು. ಅಲ್ಲಿಗೆ ಅಷ್ಟು ಜೋರಾಗಿ ನಿಂತಿರ್ತಕ್ಕಂಥ ವ್ಯಕ್ತಿ 6 ಅಡಿ 9 ಇಂಚು ಎತ್ತರ ಇರತಕ್ಕಂಥ 250 ಪೌಂಡ್ ತೂಕ ಇರತಕ್ಕಂಥ ಸ್ವಾಮೀಜಿ ಬಿದ್ದು ಹೋದ. ಅಲ್ಲಿಗೆ ನನಗೆ ಅರ್ಥ ಆಯಿತು, ನಾನು ಸೇವೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಅಡೆತಡೆಗಳು ಬಂದರೂ ಕೂಡ ಸಂಯಮ ಎಷ್ಟು ಮುಖ್ಯವೋ ಧೈರ್ಯವೂ ಅಷ್ಟೇ ಮುಖ್ಯ ಅಂತಕ್ಕಂಥದ್ದು. ಸೊ ಇದು ಟರ್ನಿಂಗ್ ಪಾಯಿಂಟ್. ಇವತ್ತು ನಾನು ಟೆನ್ನಿಸ್ ಮ್ಯಾಚ್ ಆಡಬೇಕು. ಟೆನ್ನಿಸ್ ಮ್ಯಾಚ್ ಆಡುವಾಗ ನಮ್ಮದು 6 ಗೇಮ್ಸ್ ನನಗೆ ಬರಬೇಕು, ಗೆಲ್ಲಬೇಕು ಅಂತ ಹೇಳಿದ್ರೆ 5 ಗೇಮ್ಸ್ ಬಂದಿದೆ, 5 ಗೇಮ್ಸ್ ಬಂದಿಲ್ಲ, ನನ್ನ ಅಪೋನೆಂಟ್ಸಿಗೆ ಬಂದಿದೆ. ಈಗ ನೆಕ್ಸ್ಟ್ ನನಗೆ ಬಂದರೆ ಮಾತ್ರ ಆಗ್ತದೆ. ನನಗೆ ಬರೀ 1 ಗೇಮ್ ತಗೊಂಡಿದ್ದೆ. ಆದರೆ 2ನೇ ಗೇಮ್ನಲ್ಲಿ ಸಂಯಮದಿಂದ ನಾನು ದೃಢ ನಿರ್ಧಾರ ಮಾಡಿ ಇಲ್ಲ ಇದನ್ನು ಗೆಲ್ಲಬೇಕು, ನನ್ನ ಆಟವನ್ನು ತೋರಿಸ್ಬೇಕು ಅಂದಾಗ ಟರ್ನಿಂಗ್ ಪಾಯಿಂಟ್, ದಟ್ ಈಸ್ ಟರ್ನಿಂಗ್ ಪಾಯಿಂಟ್. ಅಂದರೆ ನಮ್ಮ ಕೆಲವು ಕ್ವಾಲಿಟೀಸು ತುಂಬ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು. ನಿಮ್ಮ ಅನುಭವ ಕಥನವನ್ನು ದಯವಿಟ್ಟು ನಮ್ಮ ವೀಕ್ಷಕರಿಗೆ ನೀಡಿ, ನಮ್ಮ ಕನ್ನಡ ಸಮಾಜಕ್ಕೆ ಬೇಕಾಗುತ್ತೆ ತಮ್ಮಂಥವರ ಅನುಭವ. ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ವರೆಗೆ ನೀವು ಏರ್ತೀರಿ. ಒಟ್ಟಾರೆ ನಿಮ್ಮ ಪೊಲೀಸ್ ಸೇವೆಯನ್ನು ಹೇಳಿದಾಗ ಕೆಲವೇ ಪದಗಳಲ್ಲಿ ಹೇಗೆ ಬಣ್ಣಿಸ್ತೀರ? ಬಹುಶಃ ನನಗೆ ಪೊಲೀಸ್ ಸೇವೆಯನ್ನು ಮಾಡುವಾಗ ಅಥವಾ ಯೋಜನಾ ಇಲಾಖೆಯಲ್ಲಿ ಸೇವೆ ಮಾಡುವಾಗ ಅಥವಾ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಅಥವಾ ಪ್ರವಾಸೋದ್ಯಮ ಇಲಾಖೆ, ಹೀಗೆ ಅನೇಕ ಇಲಾಖೆಗಳಲ್ಲಿ ನಾನು ಸೇವೆ ಮಾಡುವಾಗ ನನ್ನ ದೃಷ್ಟಿನಲ್ಲಿ ಸೇವೆ ಇರಬೇಕು. ಹಾಗೆ ನಾನು ಸೇವೆ ಮಾಡೋದಕ್ಕೆ ಯಾವುದೇ ಪ್ರತಿಫಲಾಪೇಕ್ಷೆ ಇರಬಾರ್ದು. ಅದನ್ನು ಗಮನದಲ್ಲಿಟ್ಟುಕೊಂಡು ನಾನು ಸೇವೆ ಮಾಡುವ ಕ್ಷೇತ್ರ ಶುದ್ಧವಾಗಿರಬೇಕು, ಒಂದು, ಅಥವಾ ಶುದ್ಧೀಕರಿಸಬೇಕು ಅದನ್ನು. 2ನೇದು, ಕೆಲಸ ಮಾಡುವ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದಾಗ ಮಾತ್ರ ಕೆಲಸ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ವರ್ಕಿಂಗ್ ಎನ್ವೈರ್ಮೆಂಟ್ ಪ್ರಾಮಾಣಿಕವಾಗಿ ಇದ್ದಿದ್ದರಿಂದ ನೀವು ರಿಟೈರ್ ಆಗಿ ಹಲವಾರು ವರ್ಷಗಳಾದರೂ ನಿಮಗೆ ಅದೇ ಗೌರವ ಸಲ್ತಾ ಇದೆ ಸರ್. ಅದೇ ಒಂದು ಟೆಸ್ಟಿಮೋನಿಯಲ್ ಅಂದರೆ ತಪ್ಪಾಗಲ್ಲ. ಬಹುಶಃ ನಾನು ಎಲ್ಲೂ ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಗೌರವ ಸಿಗಬೇಕು ಅಂತಕ್ಕಂಥದ್ದು. ಆದರೆ ನಾನು ಈಗ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು, ನಾನು ಯಾವುದೇ ಕ್ಷೇತ್ರದಲ್ಲಿ ಸರ್ವಿಸ್ ಮಾಡಿರಲಿ ಎಲ್ಲವುದರಲ್ಲೂ ಒಂದು ಸಂತೃಪ್ತಿಯನ್ನು ಪಡೆದಿದ್ದೇನೆ. ಏಕೆಂದರೆ ಆ ಕೆಲಸವನ್ನು ನಾನು ಪ್ರೀತಿಸಿ ಮಾಡಿದ್ದೇನೆ. ಅದೇ ತುಂಬ ಮುಖ್ಯ ಅಲ್ಲ? ಅದೇ ಮುಖ್ಯ ಆಗಿ ಈಗ ನನಗೆ ನಾನು ಕೆಲಸದಿಂದ ನಿವೃತ್ತಿ ಆದರೂ ಕೂಡ ಜೀವನದ ನಿವೃತ್ತಿ ಆಗಿಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ಸುತ್ತಮುತ್ತ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ನನಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗೌರವವನ್ನು, ಧನ್ಯತೆಯನ್ನು ತೋರಿಸ್ತಾರೆ. ಅದೇ ಆ ಧನ್ಯತಾ ಭಾವ. ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ.